ಅಂಬೇಡ್ಕರ್ ಅವರ ಶಿಕ್ಷಣ ಸಂಘಟನೆ ಹೋರಾಟ ಕೋಟ್ಯಾಂತರ ಜನರಿಗೆ ಸ್ಫೂರ್ತಿ. ಧೀಮಂತ ಮಹಿಳೆ ಆಶಾ ಬೋರೇಗೌಡ. ಶಿಕ್ಷಣ ಸಂಘಟನೆ ಹೋರಾಟ ಅವರ ಮಂತ್ರವಾಗಿದ್ದು, ದಲಿತರು, ಮಹಿಳೆಯರು ಮತ್ತು ಹಿಂದುಳಿದ ವರ್ಗದವರು ಶಿಕ್ಷಣದ ಮೂಲಕವೇ ಸಬಲರಾಗಲು ಸಾಧ್ಯವೆಂದು ಜೆಬಿಎ ಪ್ರಬಲ ಆಕಾಂಕ್ಷಿ ಹಾಗೂ ಧೀಮಂತ ಮಹಿಳಾ ಆಶಾ ಬೋರೇಗೌಡ ಹೇಳಿದರು. ಅವರು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಹೆಗ್ಗನಹಳ್ಳಿ ವಾರ್ಡ್ನ ಮಾರುತಿನಗರದಲ್ಲಿ ಅಹಿಂದ ರಕ್ಷಣೆ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ವೈಜಿ ನರಸಿಂಹಮೂರ್ತಿ ಹಾಗೂ ಪದಾಧಿಕಾರಿಗಳ ನೇತೃತ್ವದಲ್ಲಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಹಸಿರು ಕ್ರಾಂತಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದ ಸಾಧಕರಿಗೆ ಅಂಬೇಡ್ಕರ್ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಜ್ಯೋತಿ ಬೆಳಗಿಸಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೃಷ್ಟಿ ಅವರು ಬಲವಾಗಿ ನಂಬಿದ್ರು. ಮಹಿಳಾ ಸಬಲೀಕರಣ, ಮಹಿಳೆಯರ ಶಿಕ್ಷಣ ಮತ್ತು ಸಾಮಾಜಿಕ ಸ್ಥಾನಮಾನದ ಬಗ್ಗೆ ಅವರಿಗೆ ವಿಶೇಷ ಕಾಳಜಿ ಇತ್ತು. ಅದಲ್ಲದೆ ಹೆಣ್ಣು ಮಕ್ಕಳ ಶಿಕ್ಷಣ ಕಡ್ಡಾಯ ನೀಡಬೇಕು ಎಂದು ಆಶಾ ಬೋರೇಗೌಡ ಜನರನ್ನು ಉದ್ದೇಶಿಸಿ ಮಾತನಾಡಿದರು. ಖ್ಯಾತ ಜಾನಪದ ಗಾಯಕ ಕುಣಿಗಲ್ ರಾಮಚಂದ್ರ ಡಾಕ್ಟರ್ ಅಂಬೇಡ್ಕರ್ ಹಾಡುಗಳು ಹಾಡುವ ಮೂಲಕ ಅಂಬೇಡ್ಕರ್ ಅವರ ಆದರ್ಶಗಳು ತಿಳಿಸಿಕೊಟ್ಟರು. ಡಾಕ್ಟರ್ ಸಂಗನ ಬಸಪ್ಪ ಬಿರಾದಾರ್ ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಪ್ರತಿಯೊಬ್ಬ ಪ್ರಜೆ ಓದಿ ತಿಳಿದುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ವೈಜಿ ನರಸಿಂಹಮೂರ್ತಿ ಅವರಿಗೂ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಸಂಗನ ಬಸಪ್ಪ ಬಿರಾದಾರ್, ರಾಜ್ಯ ಸರ್ಕಾರಿ, ಅರೆ ಸರ್ಕಾರಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ನೌಕರರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುಧಾಕರ್ ಎಸ್ ಜಡಗಿ, ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಹಾಗೂ ಉಪ ಪ್ರವ್ಯ ಮಾರಾಟ ಅಧ್ಯಕ್ಷ ತಿಮ್ಮಣ್ಣ ಪಿ, ಮಂಜುಳಾ ಮಲ್ಲೇಶ್, ಚೊಕ್ಕಸಂದ್ರ ವಾರ್ಡ್ನ ಕಾಂಗ್ರೆಸ್ ಅಧ್ಯಕ್ಷ ನಾಗರಾಜ್ ಯಾದವ್, ಅರುಣ್ ಬೈಲಪ್ಪ, ವಿ ನಾಗರಾಜ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅಂಬೇಡ್ಕರ್ ಅವರ ಜಯಂತಿನ ಆಚರಿಸ್ತಾ ಇದ್ದಾರೆ. ಶಿಕ್ಷಣ ಸಮಾನತೆ ಹಾಗೂ ಸಂಘಟನೆ ಹಾಗೂ ನಮ್ಮ ಹಕ್ಕುಗಳ ಬಗ್ಗೆ ನಾವು ಹೋರಾಟ ಮಾಡಿ ನಾವೇ ತಿಳ್ಕೊಬೇಕು ಅಂತ ತಿಳಿಸ್ಕೊಟ್ಟಂತಹ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಶಿಕ್ಷಣ ಅನ್ನೋದು ಪ್ರತಿಯೊಂದು ವ್ಯಕ್ತಿಯ ಅಸ್ತ್ರವಾಗಿ ಯಾವ ರೀತಿ ಉಪಯೋಗಿಸಬಹುದು, ಒಬ್ಬ ಶಿಕ್ಷಣ ಪಡೆದಂತಹ ವ್ಯಕ್ತಿ ಸಂವಿಧಾನವನ್ನ ರಚಿಸೋ ಲೆವೆಲ್ಗೆ ಬೆಳಿಬಹುದು ಅನ್ನೋದನ್ನ ತೋರಿಸ್ಕೊಟ್ಟಂತಹ ವ್ಯಕ್ತಿ ನಮ್ಮ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ಹೀಗಾಗಿ ಅವರ ಪ್ರತಿಯೊಂದು ಯಾವ ರೀತಿ ಅವರು ಶಿಕ್ಷಣಕ್ಕೋಸ್ಕರ ಯಾವ ರೀತಿ ಹೋರಾಟ ಮಾಡಿದ್ರು, ಆ ಹೋರಾಟದಲ್ಲಿ ಯಾವ ರೀತಿ ಅವರು ಯಶಸ್ವಿಗೊಳಿಸಿದ್ರು ಅನ್ನೋದನ್ನ ನಮ್ಮ ಮುಂದೆ ನಾವೆಲ್ಲರೂ ನೋಡಿದೀವಿ. ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ನಾವು ಶಿಕ್ಷಣವನ್ನ ಪ್ರತಿಯೊಬ್ಬರು ಪಡ್ಕೋಬೇಕು ಅನ್ನೋದೇ ನನ್ನ ಆಶಯ. ಶಿಕ್ಷಣ ಅನ್ನೋದು ಯಾವತ್ತೂ ನಮ್ಮಿಂದ ಯಾರು ಕಿತ್ಕೊಳಕ್ಕಾಗದಂತಹ ಒಂದು ದೊಡ್ಡವಾದಂತಹ ಉಡುಗೊರೆ ಆಗಿರುತ್ತೆ. ಅದನ್ನು ಯಾರು ಕಿತ್ಕೊಳಕ್ಕಾಗಲ್ಲ. ಹೀಗಾಗಿ ಶಿಕ್ಷಣ ಅನ್ನೋದು ನಮ್ಮ ಅಸ್ತ್ರವೇ ಹೊರತು ನಮ್ಮನ್ನ ಯಾರ ಮುಂದೆನೂ ತಲೆ ಬಗ್ಗಿಸದೆ, ಯಾರಿಲ್ಲ ಅಂದ್ರೂ ಮುನ್ನಡೆಯುವಂತಹ ಧೈರ್ಯ ನೀಡುವಂಥದ್ದು ಶಿಕ್ಷಣ. ಹೀಗಾಗಿ ಪ್ರತಿಯೊಂದು ಹೆಣ್ಣು ಮಕ್ಕಳಿಗಾಗ್ಲಿ, ಪ್ರತಿಯೊಂದು ಗಂಡು ಮಕ್ಕಳಾಗ್ಲಿ, ಯಾರೇ ಆಗಲಿ ಶಿಕ್ಷಣವನ್ನ ಪಡ್ಕೊಳ್ಳಿ. ಶಿಕ್ಷಣ ಅನ್ನೋದು ಆಲ್ವೇಸ್ ಗ್ರೇಟ್. ನಮಗೆ ಸಿಕ್ಕಿರುವಂತಹ ಒಂದು ಅದೃಷ್ಟ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಅತ್ಯಂತ ಶ್ರೇಷ್ಠ ರಾಷ್ಟ್ರಕ್ಕೆ ಬಲಿಷ್ಠ ಸಂವಿಧಾನ ನೀಡಿದ ಅತ್ಯಂತ ಶ್ರೇಷ್ಠ ಸಂವಿಧಾನ ಪ್ರಾಧ್ಯಾಪಕರು, ಜ್ಞಾನವಂತರು, ವಿಜ್ಞಾನವಂತರಾದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರು ನಮಗೆ ಅತ್ಯುನ್ನತ ದಾರಿದೀಪವನ್ನು ತೋರಿಸಿದಂಥ ಮಹಾನ್ ವ್ಯಕ್ತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮಹನೀಯರೇ, ಏನಾದರೂ ನಾವು ಸಾಧಿಸಬೇಕಾದರೆ ಜಗತ್ತಿನಲ್ಲಿ ನಮ್ಮ ಸಂವಿಧಾನ ಮುಖಾಂತರನೇ ಸಾಧನೆ ಮಾಡಬೇಕಾಗುತ್ತೆ. ಆ ಸಾಧನೆಯನ್ನು ಇಡೀ ಜಗತ್ತಿಗೆ ತೋರಿಸಿಕೊಟ್ಟಂಥ ಮಹನೀಯರು ಇವತ್ತು ಆ ಸಾಧನೆಯನ್ನು ಇಡೀ ಜಗತ್ತನ್ನೇ ಕೊಂಡಾಡ್ತಾ ಇದೆ. ಅಂಥ ಮಹನೀಯರ ಬಗ್ಗೆ ನಾವು ಮಾತಾಡಿದಷ್ಟು ಇನ್ನೂ ಸಾಕಷ್ಟು ಮಾತಾಡಬೇಕನ್ನಿಸ್ತಾ ಇದೆ. ಅಂಥ ಪಾವಿತ್ರ್ಯತೆಯನ್ನು ನಾವು ಕಾಪಾಡಬೇಕಾಗುತ್ತದೆ. ಇನ್ನು ಜಗತ್ತಿಗೆ 140 ಕೋಟಿ ಅಲ್ಲ, 200-300 ಕೋಟಿ ಜನ ಭಾರತ ದೇಶದಲ್ಲಿ ಜಾಸ್ತಿ ಆದರೂ ಸಹಿತ ಈ ಸಂವಿಧಾನದ ಬಲಿಷ್ಠತೆ ಯಾವುದೇ ಕಾರಣಕ್ಕೆ ಕಮ್ಮಿ ಆಗುತ್ತಿಲ್ಲ ನನ್ನ ಅನಿಸಿಕೆ ಆಗಿದೆ. ಈ ಕಾರ್ಯಕ್ರಮಕ್ಕೆ ನಾನು ಈ ಕಾರ್ಯಕ್ರಮ ಕಟ್ಟಿದಂಥ ರಾಜ್ಯದ ಅಧ್ಯಕ್ಷರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸಿ ನಾನು 2 ಮಾತು ನಮಸ್ಕಾರ. ಸಂಗನ ಬಸಪ್ಪ ಬಿರಾದಾರ್ ಅಂತ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತನಾಗಿದ್ದು ಸುಮಾರು ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ಭಾಗಿಯಾಗಿದ್ದೇನೆ. ಬೆಳಗ್ಗೆ ನಾನು ಮಧುಗಿರಿ ಜೈಲಿನಲ್ಲಿ ಕಾರ್ಯಕ್ರಮವನ್ನು ಮಾಡಿ ಬಂದಿದ್ದೀವಿ. ಅದು ಸಂವಿಧಾನ ಮುಖಾಂತರವಾಗಿ ಈ ಕಾರ್ಯಕ್ರಮಕ್ಕೆ ಹೋಗಿ ಹಲವಾರು ಸುಧಾರಣೆ ಕಾರ್ಯಕ್ರಮಕ್ಕೆ ನಾನು ಹೋಗ್ತಾ ಇದ್ದೀನಿ. ಈ ಅಂಬೇಡ್ಕರ್ ಅವರ ಬಗ್ಗೆ ನನಗೆ ಅಪಾರ ಗೌರವ ಇದ್ದು ಹಲವಾರು ವಿಷಯಗಳನ್ನ ಅಂಬೇಡ್ಕರ್ ಬಗ್ಗೆ ನಾನು ಸಣ್ಣ ಪುಟ್ಟ ವಿಷಯಗಳು ಅದು ಅಷ್ಟೊಂದು ದೊಡ್ಡದಾಗಿ ತಿಳುವಳಿಕಾಗಲಿಲ್ಲ ಆದರೂ ಸಹಿತ ನನ್ನ ಮಟ್ಟಕ್ಕೆ ನಾನು ತಿಳ್ಕೊಂಡು. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369.